ಚಾಮರಾಜನಗರದಲ್ಲಿ ಚಿರತೆ ಕಾಟಕ್ಕೆ ಸಾರ್ವಜನಿಕರು ಬೆಸ್ತು ಬೀಳ್ತಾ ಇದ್ದಾರೆ. ಸುತ್ತಮುತ್ತ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿರೋದು ಆತಂಕಕ್ಕೆ ಕಾರಣ ಆಗಿದೆ. ಹಿಲ್ಸ್ನಲ್ಲಿ ಮೊನ್ನೆಯಷ್ಟೇ ಒಬ್ಬ ಪಾದಯಾತ್ರಿ ಸಾವನ್ನಪ್ಪಂತಹ ವಿಚಾರ ನಿಮಗೆ ಗೊತ್ತೇ ಇದೆ. ಪಾದಯಾತ್ರೆ ಮತ್ತು ಸವಾರರಿಗೆ ನಿರ್ಬಂಧವನ್ನ ಮುಂದುವರಿಸಲಾಗ್ತಾ ಇದೆ. ಜನವರಿ 24ರ ತನಕ ಈ ಭಾಗದಲ್ಲಿ ಸಂಚಾರ ಮಾಡುವಂತಿಲ್ಲ ಅನ್ನುವಂತಹ ನಿರ್ಬಂಧ ಮುಂದುವರೆದಿದೆ. ಪಾದಯಾತ್ರೆಯ ಮಾರ್ಗದುದ್ದಕ್ಕೂ ಕೂಡ ಡ್ರೋನ್ ಡ್ರೈವ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೂ ಡ್ರೋನ್ ಕಣ್ಗಾವಲು. ಸದ್ಯ ಪಾದಯಾತ್ರಿ ಬಲಿ ಪಡೆದಿದ್ದ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ನರಭಕ್ಷಕ ಚಿರತೆಯನ್ನ ಸೆರೆ ಹಿಡಿದಿದ್ದೀವಿ ನಾವು ಅಂತ ಅರಣ್ಯ ಇಲಾಖೆ ಹೇಳ್ಕೊಳ್ತಾ ಇದೆ. ಬಟ್ ಸ್ಟಿಲ್ ಆತಂಕ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಈ ಪಾದಯಾತ್ರೆ ಮಾಡೋರಿಗೆ ಒಂದು ಟೈಮನ್ನು ಫ್ರೇಮ್ ಮಾಡಬೇಕು ಅನ್ನೋ ಗಂಭೀರ ಚಿಂತನೆಯಲ್ಲಿ ಕೂಡ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಇಲ್ಲಿ ತನಕ ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ ಅಂತ ನಿಷೇಧವನ್ನು ತಾತ್ಕಾಲಿಕವಾಗಿ ಹೇರಲಾಗಿದೆ. ಅದು ಮುಂದುವರೆದಿದೆ. ಜನವರಿ 24ರ ತನಕ ಈ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡೋಂಗಿಲ್ಲ ಅಂತ ಭಕ್ತಾದಿಗಳಿಗೆ, ಮಲೆ ಮಹದೇಶ್ವರ ಬೆಟ್ಟದ ಭಕ್ತಾದಿಗಳಿಗೆ ತಿಳಿಸಲಾಗಿದೆ. ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ನಿಗಾ ಇಡೋದಕ್ಕೆ ಡ್ರೋನ್ಗಳ ಸಹಾಯವನ್ನ ಕೂಡ ಇಲಾಖೆ ಪಡೆದುಕೊಳ್ತಾ ಇದೆ. ಡ್ರೋನ್ ಡ್ರೈವ್ ಕಾರ್ಯಾಚರಣೆ ಚಾಲ್ತಿಯಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ಹಿಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಆತಂಕ ಇನ್ನೂ ದೂರ ಆಗಿಲ್ಲ. ಅಷ್ಟರಲ್ಲಾಗಲೇ ಮತ್ತೆ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇದೆ. ಸೊ ಕಾಡು ಪ್ರಾಣಿಗಳನ್ನ ಹಿಮ್ಮೆಟ್ಟಿಸುವಂತಹ ಕೆಲಸ ಮತ್ತು ನರಭಕ್ಷಕ ಪ್ರಾಣಿಗಳನ್ನ ಗುರುತಿಸೋ ಕೆಲಸ ಯಾವ ರೀತಿ ಆಗ್ತಾ ಇದೆ? ಮಮತಾ, ಇದೀಗ ಮಲೆಮಹದೇಶ್ವರ ವನ್ಯಧಾಮದ ಅಧಿಕಾರಿಗಳು ಚಿರತೆ ಸಿಕ್ಕರು ಕೂಡ ಡ್ರೋನ್ ಡ್ರೈವ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟದವರೆಗೂ ಕೂಡ 10 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಮತ್ತೆ ಕಾಡಿನ ಒಳಗಡೆಯೇ ಜನರು ನಡೆದು ಹೋಗ್ತಕ್ಕಂತ ಒಂದು ಪಾದಯಾತ್ರೆಯನ್ನ ಮಾಡ್ತಕ್ಕಂತ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ಯಾವುದಾದ್ರೂ ಬೇರೆ ಪ್ರಾಣಿಗಳು, ಕಾಡು ಪ್ರಾಣಿಗಳು ಇದೆಯಾ ಅನ್ನೋ ನಿಟ್ಟಿನಲ್ಲಿ ತಿಳ್ಕೊಳ್ಳಿಕ್ಕೆ ಇವತ್ತು ಡ್ರೋನ್ ಡ್ರೈವ್ ಅನ್ನ ಮಾಡ್ಲಿಕ್ಕೆ ಮುಂದಾಕಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಜಿಲ್ಲಾಡಳಿತ ಕೂಡ 3 ದಿನಗಳ ಕಾಲ ಒಂದು ಪಾದಯಾತ್ರೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ನಿರ್ಬಂಧವನ್ನ ವಿಧಿಸತಕ್ಕಂಥ ನಾವು ಕಾಣ್ತಾ ಇದೀವಿ. ಹೇಗೂ ಕೂಡ ನಾಳೆ 24 ಕೊನೆ ದಿನ. ಆ ಹಿನ್ನೆಲೆಯಲ್ಲಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಒಂದು ಡ್ರೋನ್ ಡ್ರೈವ್ ಅನ್ನ ಮಾಡೋದ್ರ ಮೂಲಕವಾಗಿ ಯಾವ್ದಾದ್ರು ಮತ್ತೆ ಪ್ರಾಣಿಗಳು ಪತ್ತೆ ಆಗ್ತಾವ, ಮತ್ತೆ ಅವುಗಳಿಗೆ ಪತ್ತೆ ಆದ್ರೆ ಅವನ್ನ ಡ್ರೈವ್ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಈಗಾಗ ಅರಣ್ಯ ಅಧಿಕಾರಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಇವತ್ತು ಒಂದು ಡ್ರೈವ್ ಅನ್ನ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿಜಯ್.